ಅಶೋಕ್ ಕಾರ್ ಪೆಟ್ರೋಲ್ ಬಾಂಬ್ ಮಿಸ್ಟ್ರಿ. ಎಸ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆ, ಬಿಜೆಪಿ ಕಾಂಗ್ರೆಸ್ ಮುಖಾಮುಖಿ, ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ದಾಳಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ರಾಜ್ಯ ರಾಜಕೀಯಕ್ಕೆ ಮತ್ತೊಂದು ಬೇಗ್ ಟ್ವಿಸ್ಟ್ ಸಿಕ್ಕಿದೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಾರ್ನಲ್ಲೂ ಕೂಡ ಪೆಟ್ರೋಲ್ ಬಾಂಬ್, ಕತ್ತಿ ಸೇರಿದಂತೆ ಅಪಾಯಕಾರಿ ವಸ್ತುಗಳಿದ್ವು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಗಾದ್ರೆ ಅಶೋಕ್ ಕಾರ್ನಲ್ಲಿ ನಿಜಕ್ಕೂ ಏನಿತ್ತು? ಈ ಆರೋಪದ ಹಿಂದಿನ ರಾಜಕೀಯವೇನು? ಪೊಲೀಸರು ತನಿಖೆ ನಡೆಸ್ತಾರಾ? ರಾಜಕೀಯದ ಈ ಹೈಡ್ರಾಮಕ್ಕೆ ಕ್ರೈಮ್ ಆಂಗಲ್ ಹೇಗೆ ಸೇರ್ತು? ಎಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ವರದಿ. ಅಶೋಕ್ ಕಾರಲ್ಲಿ ಪೆಟ್ರೋಲ್ ಬಾಂಬ್, ಕತ್ತಿ, ಕೈಕಮಲ ರಾಜಕೀಯ ಕದನಕ್ಕೆ ಕ್ರೈಮ್ ಟ್ವಿಸ್ಟ್. ಅಶೋಕ್ ವಿರುದ್ಧ ಕೇಸ್ ಹಾಕಿ ತನಿಖೆ ಮಾಡ್ತಾರಾ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿತ್ತು. ಅದೇ ವೇಳೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇತ್ತು. ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಾಮುಖಿಯಾದ ಕ್ಷಣದಲ್ಲೇ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತೆ. ಈ ಗಲಾಟೆಯ ಮಧ್ಯೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದ ಘಟನೆ ರಾಜಕೀಯ ಕಾವು ಮತ್ತಷ್ಟು ಹೆಚ್ಚಿಸಿತು. ಆದರೆ ಮೊಟ್ಟೆ ದಾಳಿಗಿಂತ ದೊಡ್ಡ ಬಾಂಬ್ ಒಂದನ್ನ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಸಿಡಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಾರಿನಲ್ಲಿ ಪೆಟ್ರೋಲ್ ಬಾಂಬ್, ಕತ್ತಿ ಸೇರಿದಂತೆ ಹಲವು ವಸ್ತುಗಳಿದ್ವು ಅಂತ ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ಪೆಟ್ರೋಲ್ ತುಂಬಿದ ಬಾಟಲಿಯನ್ನೂ ಎಸೆದಿದ್ದಾರೆ. ಈ ಪ್ರಕರಣದ ಬಗ್ಗೆ ಪೊಲೀಸರು ಸಮಗ್ರ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು. ಬಿಜೆಪಿ ಕಚೇರಿ ಸಮೀಪ ಬಿಜೆಪಿ ಆರ್ಎಸ್ಎಸ್ನ 10 ಕಾರ್ಯಕರ್ತರಿಂದ ಗುಂಡ ಪೊಲೀಸ್ ಬಾಂಬ್ಗಳನ್ನು, ಕತ್ತಿಗಳನ್ನು, ಕೊಡಲಿಗಳು ಮತ್ತು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ಥಳ ಕಣ್ಣೂರು ನಗರದ ಬಿಜೆಪಿ ಜಿಲ್ಲಾ ಸಮಿತಿ ಕಚೇರಿಯ ಪಕ್ಕದ ಜಾಗ. ಡೆಡುಮ್ಗಾಡ್ ಆರ್ಎಸ್ಎಸ್ ಕಚೇರಿ, ತಿರುವನಂತಪುರಂ ಕಚೇರಿಯ ಒಳಗಿನಿಂದ ಆಯುಧ ಮತ್ತು ಬಾಂಬ್ ತಯಾರಿಕೆ ಬಳಸಬಹುದಾದ ರಾಸಾಯನಿಕ ಪತ್ತೆ. ಪೊಲೀಸರೇ ದಾಳಿ ಮಾಡಿ ಆರ್ಎಸ್ಎಸ್ ಕಾರ್ಯಕರ್ತನ ವಶಪಡಿಸಿರ್ತಕ್ಕಂಥದ್ದು. ಈ ಥರ ನೂರಾರು ಪ್ರಕರಣಗಳು ಇರ್ತಕ್ಕಂಥ ನಾವು ನೋಡಬಹುದು. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಹೊಸದೇನಲ್ಲ. ಆದರೆ ಪ್ರತಿಪಕ್ಷ ನಾಯಕರ ಕಾರಿನಲ್ಲೇ ಪೆಟ್ರೋಲ್ ಬಾಂಬ್ ಇತ್ತು ಎನ್ನುವ ಆರೋಪ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯ ಏನು? ಪೊಲೀಸರು ಏನಾದರೂ ವಶಪಡಿಸಿಕೊಂಡಿದ್ದಾರಾ ಅಥವಾ ಇದು ರಾಜಕೀಯ ಆರೋಪವೇ ಎಂಬ ಪ್ರಶ್ನೆಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆದು ಹಲ್ಲೆ ಮಾಡಿದಂತಹ ಪ್ರಕರಣವನ್ನ ಮೇಲ್ನೋಟಕ್ಕೆ ವಿರೋಧಿಸುತ್ತಾ ಸಮರ್ಥಿಸಿಕೊಂಡ ಕೈ ನಾಯಕರು ಬಿಜೆಪಿ ಶಾಸಕ ಬಿಪಿ ಹರೀಶ್ ಕಾಂಗ್ರೆಸ್ ಕಚೇರಿಗೆ ಯಾಕೆ ಬಂದಿದ್ರು? ಬಿಜೆಪಿಯವರು ಬಂದು ಕಾಂಗ್ರೆಸ್ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನೆ ಕೈಕಟ್ಟಿ ಕೂರ್ಬೇಕಾ? ಆ ಕೆಲಸ ನಾವು ಮಾಡಲ್ಲ ಅಂತ ಖಾರವಾಗಿ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ರು. ನಾವು ಬ್ರಿಟಿಷರ ವಿರುದ್ಧ ಹೋರಾಡಿದವರು, ಕಾಂಗ್ರೆಸ್ ಕಚೇರಿ ಮೇಲೆ ದಾಳಿ ನಡೆದ್ರೆ ಕಾನೂನು ಪ್ರಕಾರವೇ ಉತ್ತರ ಕೊಡ್ತೇವೆ ಅಂತ ಗುಡುಗುದ್ರು. ಕಾಂಗ್ರೆಸ್ ಪಕ್ಷದವರಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದರೆ ನಿಮಗೆ ಸಿಕ್ಕೋದಿಲ್ಲ ತ್ರಿವರ್ಣ ಧ್ವಜ, ಗಾಂಧಿ ಟೋಪಿ, ಇವು ಮಾತ್ರ ಸಿಗುತ್ತೆ. ಇನ್ನು ಇಲ್ಲಿ ಲಾಠಿ ಆಗಲಿ, ತಲವಾರ್ ಆಗಲಿ, ಚಾಕು ಆಗಲಿ ಯಾವುದು ಸಿಕ್ಕೋದಿಲ್ಲ. ಲಾಠಿ ಸಾರ್ವಜನಿಕವಾಗಿ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತಲವಾರುಗಳನ್ನ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತ್ರಿಶೂಲ ತೆಗೆದುಕೊಂಡು ಓಡಾಡೋದು ಹೇಳಿದವ್ರು ಯಾರು ಅನ್ನೋದನ್ನು ಸಹ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಇದ್ರೂ ಸಹ ಕಾಂಗ್ರೆಸ್ ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಮತ್ತು ಗಾಂಧಿ ಟೋಪಿ ಬಿಟ್ರೆ ಬೇರೆ ಏನೂ ಇಲ್ಲ. ಆದರೆ ಬಿಜೆಪಿ ಸಂಬಂಧಿತ ಸ್ಥಳಗಳಲ್ಲಿ ಶಸ್ತ್ರಾಸ್ತ್ರಗಳು ಸಿಗ್ತವೆ ಎಂಬ ಕೈ ನಾಯಕನ ಆ ಒಂದು ಹೇಳಿಕೆ ರಾಜಕೀಯ ವಾತಾವರಣವನ್ನ ಮತ್ತಷ್ಟು ಕಾವೇರಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋ ವಿದ್ಯಾರ್ಥಿಗಳನ್ನ ತುಕಡೆ ತುಕಡೆ ಗ್ಯಾಂಗ್ ಅಂತ ಕರೀತಾ ಇರೋ ಬಿಜೆಪಿಯನ್ನ ಹರಿಪ್ರಸಾದ್ ತರಾಟೆಗೆ ತೆಗೆದುಕೊಂಡ್ರು. ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿದ್ಯಾರ್ಥಿ ನಾಯಕರ ಜೊತೆ ಯಾಕೆ ಮಾತುಕತೆ ನಡೆಸಿದ್ರು ಅಂತ ಪ್ರಶ್ನೆಗಳ ಸುರಿಮಳೆಗೈತು. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ, ಮೊಟ್ಟೆ ದಾಳಿಯಿಂದ ಆರಂಭವಾದ ರಾಜಕೀಯದ ಕಾದಾಟ ಈಗ ಪೆಟ್ರೋಲ್ ಬಾಂಬ್ ಆರೋಪದ ಹಂತ ತಲುಪಿದೆ. ಒಂದು ಕಡೆ ಗಂಭೀರ ಆರೋಪ, ಇನ್ನೊಂದು ಕಡೆ ಪ್ರತಿಪಕ್ಷದ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇರುವ ರಾಜ್ಯ ರಾಜಕೀಯ. ಆರ್ ಅಶೋಕ್ ಅವರ ಕಾರ್ನಲ್ಲಿ ನಿಜಕ್ಕೂ ಏನಿತ್ತು ಅನ್ನೋದು ತನಿಖೆಯಿಂದ ಮಾತ್ರ ಸ್ಪಷ್ಟ ಆಗಬೇಕಾಗಿದೆ.
ಅಲ್ಲಿವರೆಗೆ ಈ ಪ್ರಕರಣ ರಾಜಕೀಯದ ಜೊತೆಗೆ ಕ್ರೈಮ್ ಆಂಗಲ್ನಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗಲಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.